ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಭೇಟಿ. ಮಂಜನಾಡಿ ಗ್ಯಾಸ್ ಸ್ಫೋಟಗೊಂಡ ಮನೆಗೆ ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್ ಶನಿವಾರ ಭೇಟಿ ನೀಡಿದ್ರು. ಈ ಸಂದರ್ಭ ಮಾಧ್ಯಮದ ಜೊತೆಗೆ ಮಾತನಾಡಿದ ಅವರು, ಮುತ್ತಲಿಬ್ ಕುಟುಂಬದಲ್ಲಿ ನಡೆದಿರುವ ಅವಘಡ ಅತ್ಯಂತ ದುಃಖದಾಯಕ. ಜವಾಬ್ದಾರಿ ನನಗಿದೆ. ಪರಿಹಾರ ಯಾವಾಗ ಕೊಡಬೇಕು ಅನ್ನುವುದು ಗೊತ್ತಿದೆ. ಮೂವರು ಜೀವನ್ಮರಣದಲ್ಲಿರುವಾಗ ಪರಿಹಾರ ಘೋಷಿಸುವುದು ಎಷ್ಟು ಸರಿ? ಅಂತಹ ಸಂದರ್ಭದಲ್ಲಿ ದುಡ್ಡು ಮುಖ್ಯವಾಗಿರುವುದಿಲ್ಲ. ನಾಗರಿಕ ಸಮಾಜದಲ್ಲಿ ಕೆಲವು ನೀತಿಗಳಿವೆ. ಅದನ್ನು ಹೊರತುಪಡಿಸಿ ಮಾನವೀಯತೆಯನ್ನು ಮರೆಯಬಾರದು. ಎಲ್ಲವೂ ರಾಜಕೀಯವಲ್ಲ. ಊರಿನ ಹಿರಿಯರು, ಕುಟುಂಬದ ಯಜಮಾನ, ಕುಟುಂಬಿಕರು ಎಲ್ಲರ ಜೊತೆಗೆ ಮಾತುಕತೆ ಮಾಡುತ್ತೇನೆ. ಆಸ್ಪತ್ರೆಗೆ ಬಂದು ನೋಡದವರು, ಘಟನೆ ನಡೆದ ಮನೆ ಎಲ್ಲಿ ಅಂತ ಗೊತ್ತಿಲ್ಲದವರು ಮಾತನಾಡುತ್ತಿದ್ದಾರೆ. ಪ್ರಕರಣದ ಕುರಿತು ಈಗಾಗಲೇ ಮುಖ್ಯಮಂತ್ರಿಗಳ ಜೊತೆಗೂ ಚರ್ಚಿಸಲಾಗಿದೆ. ಗ್ಯಾಸ್ ಕಂಪನಿ, ಪೊಲೀಸ್ ಇಲಾಖೆ, ಅಗ್ನಿಶಾಮಕ ದಳ ಎಲ್ಲ ಇಲಾಖೆಗಳನ್ನು ಸೇರಿಸಿಕೊಂಡು ಚರ್ಚಿಸುತ್ತೇನೆ. ಅಧಿವೇಶನವಿದ್ದ ಹಿನ್ನೆಲೆಯಲ್ಲಿ ಭೇಟಿ ಸಾಧ್ಯವಾಗಿರಲಿಲ್ಲ. ಜೀವವನ್ನು ಉಳಿಸುವುದೇ ಮುಖ್ಯ ಉದ್ದೇಶವಾಗಿದೆ. ಊರವರ ಸಹಕಾರದೊಂದಿಗೆ ಕುಟುಂಬದ ಜೀವ ಉಳಿಸಲು ಸ್ಪಷ್ಟತೆಗೆ ಚರ್ಚಿಸಲಾಗುವುದು. ಜನಪ್ರತಿನಿಧಿ ಹಾಗೂ ಅಧಿಕಾರಿ ವರ್ಗ ಕುಟುಂಬದೊಂದಿಗೆ ಸದಾ ಇದೆ. ಎಲ್ಲ ಇಲಾಖೆಗಳು ಕುಟುಂಬದ ಸಹಕಾರಕ್ಕೆ ನಿಲ್ಲುತ್ತದೆ. ಬೆಳಗಾಂನಿಂದ ಚರ್ಮವನ್ನು ರಾತ್ರೋರಾತ್ರಿ ತರಿಸಲಾಗಿದೆ. ಇನ್ನಷ್ಟು ಅಗತ್ಯತೆ ಇದ್ದಲ್ಲಿ ಮುಂಬೈನಲ್ಲೂ ಮಾತುಕತೆ ನಡೆಸಲಾಗಿತ್ತು. ಅವಕಾಶ ಸಿಕ್ಕಿದೆ ಅಂತ ಎಲ್ಲದರಲ್ಲಿಯೂ ರಾಜಕೀಯ ಮಾಡದಿರಿ ಎಂದಿದ್ದಾರೆ. ಈ ಸಂದರ್ಭ ಸಹಾಯಕ ಆಯುಕ್ತ ಹರ್ಷವರ್ಧನ್, ಎಸಿಪಿ ಧನ್ಯ ಎಂ ನಾಯಕ್, ಎಚ್ಪಿ ಗ್ಯಾಸ್ ಸಂಸ್ಥೆಯ ಮಾರುಕಟ್ಟೆ ವಿಭಾಗದ ಪ್ರಬಂಧಕ ರಾಹುಲ್, ತಹಶೀಲ್ದಾರ್ ಪುಟ್ಟರಾಜು, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎನ್ಎಸ್ ಕರೀಂ, ಮೋನು ಕಲ್ಕಟ್ಟ, ಕೆಪಿ ಅಶ್ರಫ್ ಕಟ್ಟೆ, ರಫೀಕ್ ಕಲ್ಕಟ್ಟ ಮುಂತಾದವರು ಉಪಸ್ಥಿತರಿದ್ದರು. ಘೋಷಣೆ ಯಾವಾಗಲೂ ಕೂಡ ಮಾಡಬಹುದು. ಆದರೆ ನಮ್ಮ ಸ್ವಲ್ಪವಾದಂತಹ ಮಾನವೀಯತೆ ಮತ್ತು ಒಂದು ಚಿಂತನೆ ನಮ್ಮ ಪ್ರತಿಯೊಬ್ಬರು ಕೂಡ ಇರಬೇಕು. ಪರಿಹಾರ ಘೋಷಣೆ ಏನು ದೊಡ್ಡ ವಿಚಾರ ಅಲ್ಲ, ಒಂದು ನಿಮಿಷದಲ್ಲಿ ಮಾಡುವಂಥ ವಿಚಾರ. ಅದು ಇವತ್ತಲ್ಲಿ ನಾಳೆ ಮಾಡ್ಬೋದು. ನಮಗೆಲ್ಲಕ್ಕಿಂತ ದುಡ್ಡಕ್ಕಿಂತ ಮುಖ್ಯ ಅವರ ಜೀವ ರಕ್ಷಣೆ ಇವತ್ತು ಮುಖ್ಯ. ಅಲ್ಲಿ 3 ಜನ ಜೀವನ ಮರಣ ಹೋರಾಟ ಮಾಡೋ ಸಂದರ್ಭದಲ್ಲಿ ಇಲ್ಲಿ ಒಂದು ತೀರಿಯೋದಕ್ಕೆ ಅಂತ ಕೊಟ್ಟರೆ ಅದರ ಅರ್ಥ ಏನು? ಇದು ಸೆಕೆಂಡ್ರಿ. ನಮಗೆ ದುಡ್ಡು ಮುಖ್ಯವ, ಇವರ ಜೀವ ಮುಖ್ಯವ? ಇದರ ಬಗ್ಗೆ ನಾನಿಲ್ಲಿ ಜವಾಬ್ದಾರಿ ಇದೆ, ನನಗೆ ಗೊತ್ತಿದೆ. ಅದು ಯಾವಾಗ ಪರಿಹಾರ ಯಾವಾಗ ಕೊಡಬೇಕು, ಹೇಗೆ ಕುಟುಂಬಸ್ಥರು ಮತ್ತು ನಾವು ಮತ್ತು ಊರ ಮುಖಂಡರು ಯಾರಿದ್ದಾರೆ ಅದರ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದೆ. ಅವ್ರ ತಂದೆಯವರಿದ್ದಾರೆ, ತಮ್ಮಂದಿದ್ದಾರೆ, ಅಲ್ಲೇ ಸ್ಥಳೀಯವಾಗಿ ಕೆಲಸ ಮಾಡೋರಿದ್ದಾರೆ. ಕರೀಮ್ ಅವ್ರ ನೇತೃತ್ವದಲ್ಲಿ ಇಲ್ಲಿ ಮುಖಂಡರು ನಾವು ಇದು ಚರ್ಚೆ ಮಾಡ್ತಿದ್ದೇವೆ. ಇದು ಬಂದು ಇಲ್ಲಿ ಆಸ್ಪತ್ರೆಗೆ ಬಂದು ನೋಡಿದವರು, ಇದು ಎಲ್ಲಿ ಅಂತ ಗೊತ್ತಿಲ್ಲದವನು, ಎಲ್ಲಿಯ ಫಾರ್ನಲ್ಲಿ ಕೂತ್ಕೊಂಡು ಎಲ್ಲಿ ಯಾಕಿದೆಲ್ಲ ಬೇಕು? ಇವ್ರಿಗೇನು ಸಿಗ್ತದೆ ಇದರಿಂದಾಗಿ? ಸರ್ಕಾರ ಯಾರಿಗಿಂದೆ ಸರ್ಕಾರ ವಿಡ್ರಾ ಆಗಿತ್ತ ಅವ್ರಿಗೆ ಕೊಟ್ಟಿದೆ ಅನ್ನೋದೇ ಸರ್ಕಾರ ದೋಷಣೆ ಮಾಡೋದು. ಸರ್ಕಾರ ಎಲ್ಲಿಯೂ ಕೂಡ ತಾರತಮ್ಯ ಒಂದು ವ್ಯತ್ಯಾಸ ಇದೆ ಅಂತ ತೋರಿಸಬೇಕು. ಅವಕಾಶ ಸಿಕ್ಕಿದೆ ಅಂತೇಳಿ ಪ್ರತಿಯೊಂದರಲ್ಲಿ ಕೂಡ ರಾಜಕೀಯ ಮಾಡುವಂಥದ್ದು ಇದು ಬಹುಶಃ ನಮ್ಮ ಒಂದು ನಾಗರಿಕ ಸಮಾಜಕ್ಕೆ ಒಳ್ಳೆಯದಲ್ಲ ಅಂತ ಹೇಳಲಿಕ್ಕೆ ಬಯಸಿ, ಅವರಿಗೆಲ್ಲರಿಗೂ ಕೂಡ ದೇವರು ಸದ್ಬುದ್ಧಿ ಕೊಡಲಿ ಅಂತ ಹೇಳಿ